4ಗೆ ಹೇಳ್ತೀವಿ 5 ಗಂಟೆಗೆ ಹೇಳ್ತೀವಿ ಅಂತಂದ್ರೆ ನೋಡಿ ಮಕ್ಕಂಡ್ರೆ ಇವ್ರು ಅಡ್ಗೆ ಮಾಡ್ತಾರಂತ. ಏನ್ ಪ್ರೀತಿ ಇಲ್ಲ, ಏನ್ ಬದ್ನೆಕಾಯಿನೂ ಇಲ್ಲ ಅಲ್ಲಿ. ಅರ್ಜೆಂಟ್ ರೆಡಿಯಾಗಿ ಹೊಂಟಿದ್ವಿ, ಯಾಕಂದ್ರೆ ಇವ್ರು ನೀವೇ ಮುರುಡಿ ಬಂತು. ಇಲ್ಲೇ ಐತೆ ನನ್ನ ಮುಂದೆ ಐತೆ ನೋಡಿ. ಬಂದ್ರಿ ಜಾತಿ ಡೇ 3. ಇವತ್ತೂ ಸೇಮ್. ತಾನ ಎದ್ದೆ ಅಂದ್ರೆ ನಾನು ಎದ್ದೆ, ಅಲಾರಾಮ್ ಏನು ಹೊಡೆದಿಲ್ಲ. ಅಲಾರಾಮ್ ಹೊಡೆಯೋಕ್ಕಿಂತ ಮುಂಚೆ ಎದ್ದೆ. ಎದ್ದು ನೋಡಿದ್ರೆ 12:15 ಆಗಿತ್ತು. ಆಮೇಲೆ ಮತ್ತೆ ಮಕ್ಕೊಂಡೀನಿ. ಒಂದು 10 ನಿಮಿಷ ಬಿಟ್ಟು ಎಚ್ಚರಾಗೈತಿ, 22-25ಕ್ಕೆ. ಆಮೇಲೆ ಮಕ್ಕೊಂಡ್ರೆ ಕೆಲಸಗಳ ನಡಿ ಎದ್ದು ಅಂತಂದು ಅಲ್ಲಿಂದ ಮತ್ತೆ ಎದ್ದು ವರ್ಕೌಟಿಗೆ ಬಂದ್ವಿ. ಇಲ್ಲಿ ನೋಡಕ್ಕಂತಿರಲ್ಲ ನೋಡಿ, ರೈಟ್ ಕಾಣಕ್ಲತ್ತು. ಬಂದು ಮುಟ್ಟಿದ್ವಿ. ಇನ್ನೇನು ನಾಯಿಯೊಂದು ಬೊಗಳಾಕುಂತಾವು. ಈ ಕಡೆ ಬರದೇ ಇರಲಿ ಅಂತ ಬೇಡ್ಕೊಳ, ಈ ಕಡೆ ಬಂದ್ರೆ ಅಷ್ಟಾಕತ್ತೀನಿ ನನಗೆ. ಇದೈತಿ ಅದ್ರ ಆ ಕಡೆ ಹೋಗೋದು ಬೇಡ, ಯಾಕಂದ್ರೆ ಭಾಳ ಖರಾಬ್ ಐತಿ. ಖರಾಬ್ ಅಂದ್ರೆ ಅದ ನಾಯಿದು. ಸುಮ್ಮನೆ ಊರಾಗೆಲ್ಲ ಡಿಸ್ಟರ್ಬ್ ಆಗುತ್ತೆ, ಯಾರು ಬಂದ್ರೆ ಅಂತ ಅವರು ಅನ್ಕೊಳೋದು ಬೇಡ. ಹಂಗಾಗಿ ಇಲ್ಲಿಂದ ನಾವು ಹಿಂಗೆ ಹೋಗ್ಬಿಡೋಣ. ಇಲ್ಲಿ ಕಾಣಾಗ ಒಂದೈತಲ್ಲ ಗುಡಿ, ಇಷ್ಟ ಸಾಕು ಅನ್ಕೊತೀನಿ. ಟೈಮ್ ಎಷ್ಟಾಗೈತಿ? 5 ಆತು ಅನ್ಕೊತೀನಿ, ಯಾಕಂದ್ರೆ 5:02 ಆತು. 5:02 ಆತು. ಈಗ ಇಲ್ಲಿಂದ ಬಿಟ್ರೆ ಸೀದಾ ಮತ್ತು ಹೋಗಿ ಫೋನ್ ಹಚ್ತೀನಿ. ಇವತ್ತು ಇಬ್ಬರು ಬರ್ತೀನಿ ಅಂದಾರ, ಉದಯಣ್ಣ ಮತ್ತು ಸಿದ್ದಪ್ಪ. ಇಬ್ಬರಿಗೂ ಫೋನ್ ಹಚ್ಕೊಂಡು ಆ ಕಡೆ ಹೋಗೋಣ. ಬರ್ರಿ, ಇವತ್ತು ಸ್ವಲ್ಪ ಅಂತ ಮಾಕೆದಾರ ವೀಡಿಯೋ ಆಗುತ್ತೆ, ಯಾಕಂದ್ರೆ ಅವರು ಬರ್ತಾರೆ. ನೋಡೋಣ ಅವ್ರ ಬಾಯಾಗಿನ ಏನೇನು ಬರ್ತೈತಿ. ಇಷ್ಟು ದಿನ ಚಾನಲ್ ಬಿಟ್ಟಿದ್ದಕ್ಕೆ ಏನು ಅವ್ರೇನು ಹೇಳ್ತಾರೆ, ನಮಗೆ ಪ್ರೋತ್ಸಾಹ ಕೊಡ್ತಾರಂತ. ಇವತ್ತು ಯಾಕೆ ನಾನು ಭಾಳ ಖರಾಬ ಅಂದ್ರೆ ಕರೆಂಟ್ ತೆಗ್ದಾನ, ಎಲ್ಲೂ ಏನು ಕಾಣೋದು. ಫುಲ್ ಊರೆಲ್ಲ ಕತ್ತೈತಿ. ಅದ ನಿನ್ನೆ ಜಾಗಿಂಗ್ ಹೈಸ್ಕೂಲ್ ಕಡೆ ಹೋದಾಗ ತಮ್ಮಾರಿಬ್ಬರು ಕೂಡಿದ್ರು. ಸುದಿ ಅಂತಂದು ಒಬ್ಬವ, ಇನ್ನೊಬ್ಬವ ಮಾಂತೇಶ್ ಅಂತಂದು. ಇಬ್ಬರು ಹುಡ್ರು ಮೋಸ್ಟ್ಲಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಟ್ರೈ ಮಾಡಕ್ಕಂತಾರ. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಒಂದು ಹುಡುಗ ಹುಡ್ಕೋಬ್ಯಾಟ ನಮ್ಮ ಈ ಕಡೆ ಮೇಲೆ ಐತೆ ಅಂತ ಹೇಳಿದ್ನಲ್ಲ, ಅದು ಫಸ್ಟ್ ಅದತ್ತಲ್ಲ ಅದು. ನೆಕ್ಸ್ಟ್ ಆ ಕಡೆ ಇನ್ನೊಂದು ಹುಡುಗ ಊರೊಂದು. ಇನ್ನೊಬ್ಬರು ಸಿಕ್ಕಿದ್ರು ನಮ್ಮ ಗ್ರೂಪ್ನವ್ರೆ. ಒಂದು ಫೋನ್ ಇಲ್ಲ. ಕಪ್ಪಾತ ನಿಮಗೆ ಹೇಳ್ತಾ ಇರೋದು. ವಿಡಿಯೋ ನೋಡಿದ್ರೆ ಏನು ಮಾಡ್ಕೊಂತ ಗೊತ್ತಾಗುತ್ತೆ ನಿನಗೆ. ಒಂದು ಫೋನ್ ಇಲ್ಲ, ಏನಿಲ್ಲ, ಸೈಲೆಂಟಾಗಿ ಅಣ್ಣ ಡೈಲಿ ಹೋಗೋದು, ವರ್ಕೌಟ್ ಮಾಡಿಬಿಡೋದು. ನಾಳೆ ಈ ವಿಡಿಯೋ ನೀವು ನೋಡಿದ್ದು ಉದಯಣ್ಣ ನಿಂಗೆ ಫೋನ್ ಮಾಡಂತಿದ್ದ. ಎತ್ತು ಮಾಡಿದೆ, 4 ಸಲ 5 ಸಲ ಮಾಡೀನಿ, ಎತ್ತಿಲ್ಲ. ಎಲ್ಲಿ ಮೋಸ್ಟ್ಲಿ ಫೋನ್ ಸೈಲೆಂಟ್ ಹಾಕಿರ್ಬೇಕು. ನಿನ್ನೆನೂ ಮಾಡಿದ್ದೆ, ನಿನ್ನೆ ಎತ್ತಲಿಲ್ಲ. ಗೊತ್ತಿತ್ತಲಿಲ್ಲ ನನಗೆ ನೀ ಅದಕ್ಕೆ ಕರೆದಿ ಅಂತಂದು, ಅದಕ್ಕೆ ಎತ್ತಿಲ್ಲ ನಂದ ನಿನ್ನೆ. ಇವತ್ತು ಫೋನ್ ಮಾಡಿದ್ರೆ ಫೋನ್ ತೆಗಿಲಿಲ್ಲ. ಇರಲಿ ನೋಡೋಣ, ನಾಳೆ ಬರ್ಬೋದು ಅನ್ಕೊಂತೀನಿ. ಹೇಳ ಮೂಡ್ ಆಗೋದು, ಅದು ಗೊತ್ತು ನನಗೆ. ಯಾಕಂದ್ರೆ ನಾನು ಆ ಒಂದು ಸ್ಟೇಜ್ನಾಗಿದ್ದೆ.
ಸ್ಟಾರ್ಟಿಂಗ್ ಬಂದು ಒಂದು 8 ದಿನ 10 ದಿನ ಆಯ್ತು, 2 ವಾರ ಆಯ್ತು, ಯಾವ ವಾಕಿಂಗ್ ಇಲ್ಲ ಏನಿಲ್ಲ ನಂಗೆ. ಆಮೇಲೆ ಏನೋ ಒಂದು ಮಾತಿನಿಂದ ಸ್ಟಾರ್ಟ್ ಮಾಡಿದ್ವಿ, ಹೊಂಟೈತಿ. ಯಾವಾಗ ನಿಲ್ತೈತಿ ಹೇಳೋಕ್ಕಾಗಲ್ಲ. ನಾನು ನಿಲ್ಸಂಗೂ ಇಲ್ಲ, ನನ್ನ ಕಡೆ ಏನಾದ್ರು ಹುಷಾರಿಲ್ದಂಗೆ ಏನಾದ್ರೆ ಸ್ವಲ್ಪ ನೋಡೋಣ, ಅಲ್ಲಿವರೆಗೂ ಅಂತೂ ನಿಲ್ಸಂಗಿಲ್ಲ. ಮಾಡ್ಕೊಂಡಿರೋದು ಸಿದ್ದಪ್ಪ ಅವ್ರು ಬಂದ ಅಂತ ಲ್ಯಾಟ್ರಿನ್ ಸಿದ್ದಪ್ಪ ಬಾಬಾ ಬಂದಾರ, ಅವ್ರಿಗೂ ಈಗ ಇಂಟ್ರಡ್ಯೂಸ್ ಮಾಡ್ತೀನಿ ನಿಮ್ಗೆ. ಇಬ್ಬರ ಆದ್ವಿ, ಉದಯ್ ಅವ್ರು ಇದ್ದಿದ್ರೆ ಸ್ವಲ್ಪ ಇನ್ನೂ ಇದು ಇರ್ತಿತ್ತು. ಇಲ್ಲಿ ಬಂದು ಸ್ವಲ್ಪ ಎಕ್ಸ್ಟ್ರಾ ನಮ್ದೀಗ ದೋಸಾಲೇನ ಮತ್ತು ಈ ಕಡೆ ಓಡಿಸ್ಕೊಂಡು ಒಂದು ನಾನು ನನ್ನ ದೋಸ್ತ ಸೇರಿಕೊಂಡು ಈ ಬನ್ನಿಕೊಪ್ಪದ ಬ್ರಿಡ್ ಕಡೆ ಬಂದಿದ್ವಿ. ನಾನು ಆ ಕಡೆ ಮುಳ್ಳು ಈ ಕಡೆ ಮುಗಿಸ್ಕೊಂಡು ಮತ್ತು ಅಲ್ಲಿಂದ ಈ ಕಡೆ ಬಂದೆ. ಹೋಗುಂಬ ಏನಾಗಲ್ಲ ಅಂತಂದ, ಮತ್ತು ಅಲ್ಲಿಂದ ಇಲ್ಲಿವರೆಗೂ ಬಂದೆ. ನಾ ಸ್ವಲ್ಪ ನಡ್ಕೊಂಡು ನೋಡಾಕೊಂತೀನಿ, ಯಾಕಂದ್ರೆ ಅಮ್ಮಗೆ ಯಾರಿಗೂ ಆಗಲ್ಲ. ಅದಕ್ಕೆ ಹೆಂಗೈತೆ ನೋಡ್ಬೋದು ನೀವು. ಸಾಹೇಬ್ರು ರೋಡ್ ಹೋದಾರ, ನಮ್ಗೆ ಹಂಗೈತಿ. ಅದಷ್ಟು ಟ್ರೈ ಮಾಡ. ನೋಡ್ರಿ, ಇದು ಬನ್ನಿಕೊಪ್ಪ ರೋಡ್, ಇದು ನಮ್ಮ ಬಾಯೋಡಿ ರೋಡ್. ವೈಡ್ ಹಂಗಲ್ಲ ಶೂಟ್ ಮಾಡ ಆಲ್ ಹೊಂಟ, ಯಾಕಂದ್ರೆ ನನ್ನ ಕಡೆಯಿಂದ ಆಗೋದು ಹೊಂಟ ನೋಡ್ರಿ. ಹಂಗಾಗಿ ಹೌದಾ, ಬಾಣಿ ನಾಲ್ಕುವರೆಗೆ ಹೇಳ್ತೀವಿ, 5 ಗಂಟೆಗೆ ಹೇಳ್ತೀವಿ ಅಂತಂದು ನೋಡಿ ಮಕ್ಕಂಡ. ಇವ್ರು ಅಡುಗೆ ಮಾಡ್ತಾರಂತ ಇವ್ರು ಮತ್ತ ನಾ ಬಂದೆ ಅಂತಂದು ಎದ್ ಕುಂತಾರ ಈಗ. ಮತ್ತೆ ಏನ್ ಮಾಡಕ್ ಕುಂತಿದ್ದಿ? ಮಾಡ್ತೀನಿ ಬಿಸ್ಕೆಟ್ ಪಾರ್ಲೇಜಿ. ಮಸ್ತ್ ಟೇಸ್ಟ್, ಶುಗರ್ ಇರ್ತೈತೆ ಅನ್ನೋದಷ್ಟ. ಆ್ಯಕ್ಚುಲಿ ಪಾರ್ಲೇಜಿ ತಿನ್ಬಾರ್ದ, ಶುಗರ್ ಕಂಟೆಂಟ್ ಜಾಸ್ತಿ ಇರ್ತೈತಿ. ಆದ್ರೂ ಏನು ಮಾಡೋಕ್ಕಾಗಲ್ಲ, ಪಾರ್ಲೇಜಿ ಅಡಿಕ್ಟರ್. ಏನು ತಿನ್ನಕ್ ಬಿಡಕ್ಕಾಗಲ್ಲ. ಗಾಯ್ಸ್, ಏನೈತಿ ನಾಷ್ಟಾ? ತಿಂಡಿ ಉಂಟಿಯಾ ಈಗ? ಬೇಡ ಮಾರ. ಹಾಯ್ ಫ್ರೆಂಡ್ಸ್, ಪುಳೆಗರಿ. ಇದು 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 ಟ್ಯಾಲೆಂಟ್ ಅಂದ್ರ. ತಡಿ ಕ್ಯಾಮ್ರಾಮನ್ ಹಿಂದ್ ಬರಾಕಂತೀವ್ ನಾವು. ಅಡಿಗೆ ಮಾಡ್ತಿದ್ದಾರೆ ಇವ್ರು, ನಮ್ ಚಿಕ್ಕಿಯವರು. ಊಟ ಮಾಡ್ತಿರೋರು ನಮ್ ತಮ್ಮವರು. ಇದು ನಮ್ಮ ಅಕ್ಕ ಕಾಗಿ ಅಂತ. ಇವತ್ ನಾಷ್ಟಾ ಬಂದು ಬರೀ ಚಿತ್ರಾನ್ನ. ಅನ್ನ ಅವ್ರಿಗೆ ಚಿತ್ರಾನ್ನ ಅಂದ್ರೆ ತುಂಬಾ ಇಷ್ಟ, ಹಂಗಾಗಿ ನಾನು ಪ್ರೀತಿಲಿದ್ದ ಚಿತ್ರಾನ್ನ ಮಾಡಿದ್ದೀನಿ ನೋಡಿ. ಓ ಥ್ಯಾಂಕ್ ಯು. ಮಜಾ ಆಯಾ. ಏನ್ ಪ್ರೀತಿ ಇಲ್ಲ, ಏನ್ ಬದ್ನೆಕಾಯಿನೂ ಇಲ್ಲ ಅಲ್ಲಿ. ಇದು ಆಕ್ಚುಲಿ ಚೆನ್ನಾಗಿದೆ. ಚಿತ್ರಾನ್ನ
ಹಾಯ್ ಫ್ರೆಂಡ್ಸ್, ಚಿತ್ರಾನ್ನ ಇಷ್ಟ ಇಲ್ಲ ಅಂದ್ಬಿಟ್ಟು 2ನೇ ಸರಿ ತಿಂತಿದ್ದಾರೆ ನಮ್ಮ ಮಾವ ಅವರು. ನೋಡಿ ನೀನ್ ತೋರ್ಸಿಲ್ಲ ಮುಚ್ಚಬಾಯಿ. ಇದು ಪುಳಿಯೋಗರೆ ಕಲಿಸ್ತಿದ್ದಾರೆ. ಇವ್ರು ನಮ್ ಚಿಕ್ಕಿಯವರು. ಇದಕ್ಕೆ ನೋಡಿ ಫ್ರೆಂಡ್ಸ್, ಇವರೆಲ್ಲ ರೆಡಿ ಆಗ್ತಾ ಇದ್ದಾರೆ ಇನ್ನು ಒಬ್ಬೊಬ್ಬರಾಗಿ. ಇವರೆಲ್ಲ ರೆಡಿ ಆಗ್ತಿದ್ದಾರೆ ನೋಡಿ, ಮತ್ತೆ ತಿಂತಿದ್ದಾರೆ ನೋಡಿ ಫ್ರೆಂಡ್ಸ್. ಇವರು ಇಷ್ಟ ಇಲ್ಲ ಅಂತಂದು ಹೇಳ್ಬಿಟ್ಟು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಬೇಬಿನ ಚಂದಾಗ ತೊಳೆದು ನಿಂದ್ರಿಸಿದ್ವಿ. ಹೋಗ್ಬೇಕಿತ್ತಲ್ಲ ಕೊಪ್ಪತ್ ಗುಡ್ಡಕ್ಕೆ, ಅದಕ್ಕೆ ಬೇಬಿಗೆ ಅರ್ಜೆಂಟ್ನಾಗ ರೆಡಿಯಾಗಿ ಹೊಂಟಿದ್ವಿ. ಯಾಕಂದ್ರೆ ಇವ್ರು ಎಡಿಟ್ ಮಾಡ್ಕೊಂಡಿದ್ರು. ಆಧಾರ್ ಕಾರ್ಡ್ ಒಂದು ಕಡೆ ಐತಿ, ಇವ್ರು ಒಂದು ಕಡೆ ಅದಾರ. ಹಿಂಗಾಗಿ ಸಪ್ರೇಟ್ ಆಗ್ಬಿಟ್ಟು ಚಿಕ್ಕೋಡಟ್ಟಿಗೆ ಬಂದಿದ್ರು. ಈಗ ಇವ್ರೇನು ಬಸ್ ಮಿಸ್ ಮಾಡ್ಕೊಂಡು ನಾವು ಕಪ್ಪತ್ ಬಿಟ್ಟು ಅಂದ್ರೆ ಈಗ ತಮಾಷೆ ಎಲ್ಲ ಸ್ವಲ್ಪ ಹೋಗೋರ ಎಲ್ಲ ನೋಡ್ರಿ ಗದ್ಲ ಭಾಳ ಗದ್ಲ ಐತಿ. ನಮ್ಮರು ಸಿರಟ್ಟಿ ಬಸ್ ಹತ್ಕೊಂಡು ಕುಂತಾರೆ. ಸಿರಟ್ಟಿ ಬಸ್ನಾಗಿಂದ ಬರಾಕಂತಾರೆ. ಆಮೇಲೆ ನೆಕ್ಸ್ಟ್ ಈಗ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಅವರು ಗಾಡಿ ಮಾಡ್ಕೊಂಡು ಹೊಂಟಾರ. ಈಗ ನಮ್ದು ಗಾಡಿ ಪಾಪ 8 ಗಂಟೆದು ಕಪ್ಪತ್ತು ಬಿಟ್ಟದ ಬಸ್ ಹೋಗ್ತೀವಿ ಅಂತಂದ್ರೆ ಆಲಿಲ್ಲ. ಅಲ್ಲ ಏನು ಶಾಣ್ಯಾರ ಅದಾರ ನೋಡಿ. ಬಸ್ ಮಿಸ್ ಮಾಡ್ಕೊಂಡು ನಡ್ಕೊಂಡು ಹೋಗೋ ಪರಿಸ್ಥಿತಿ. ಫ್ರೆಂಡ್ಸ್, ಇವ್ರು ನೋಡಿ ಫ್ರೆಂಡ್ಸ್, ಬಸ್ನಲ್ಲಿ ಹೋಗೋಂದರೆ ಬಸ್ ಎಲ್ಲ ಮಿಸ್ ಮಾಡ್ಕೊಂಡು ನಡ್ಕೊಂತ ಹೋಗೋ ಪರಿಸ್ಥಿತಿ ಬಂದಿತ್ತು. ಇಂಥ ಪರಿಸ್ಥಿತಿ ಬರಬಾರ್ದಿತ್ತು ಫ್ರೆಂಡ್ಸ್. ಅವ್ರಿಗೆ ಸಣ್ಣರಾದ್ರೆ 3 ಜನ ಆಗತ್ತ. ಈಗ ದೊಡ್ಡರಾದ್ರೆ ನೋಡ 3 ಜನ ಕರ್ಕೊಂಡ್ಬರಕ್ಕಾಗಲ್ಲ. ಹಾಯ್ ಫ್ರೆಂಡ್ಸ್, ನಾವೆಲ್ಲ ಈಗ ಹೊರ್ತೀವಿ ನೋಡಿ. ಫ್ರೆಂಡ್ಸ್, ನಾವೆಲ್ಲ ಈ ತರ ಹೊರಟಿದ್ದೇವೆ ದೇವ್ರ ನೋಡಕ್ಕೆ. ನೀವು ಬನ್ನಿ ಹೋಗೋಣ. ಅಕ್ಕನ ಬಿಟ್ಟು ಬಂದೆ ಹೋಗಿ ಇಬ್ರು ಹತ್ತಿದ್ರು. ಎಲ್ಲ ಆ ಕಡೆ ಈ ಕಡೆ ಕಾಲು ಹಾಕೊಂಡು ಮತ್ತು ಅವ್ರು ಹೋಗ್ಬಿಟ್ಟು ಬೇಬಿಗೆ ಮಾಲಿ ಹಾಕಿ ರೆಡಿ ಮಾಡಿದ್ವಿ. ಈಗ ಬಂದು ಸ್ಟಾಪ್ ಮಾಡಿದ್ವಿ. ಒಂದು 4 ರೌಂಡ್ ಅಡ್ಡಾಡಿದ್ವಿ. ಚಿಕ್ಕೋಡಟ್ಟಿ ಟು ಗುಡಿ. ನಾವು ಸ್ವಲ್ಪ ಈಸಿ ದಾರಿ ಒಳಗೆ ಹೋಗೋಣ. ಹೆಂಗೈತೆ ನೋಡ್ರಿ ವ್ಯೂ. ಸ್ವಲ್ಪ ಖತರ್ನಾಕ್ ಐತಿ. ಬೇಬಿನಲ್ಲಿ ಇಟ್ಟಿವಿ, ವಿಡಿಯೋ ಮಾಡ್ಕೊಂಡು ಹೋಗೋಣ. ವ್ಯೂ ಮಾತ್ರ ಖತರ್ನಾಕ್ ಐತಿ. ಹುಡ್ಕೊಂಡು ಮುಂದೆ ನೋಡ್ಕೊಂಡು ಹೋಗ. ಬೆಂಕಿ ಐತಿ. ಹಾಲು ಮಾತ್ರ ಖರಾಬ್ ಯಾಕಂತಾವ. ಅದ್ರಾಗ ಹೊಂಟಿವಿ ಈಗ ಮ್ಯಾಗ. ಬೆಳಗ್ಗೆ ವಾಕಿಂಗ್ ಮಾಡಿದ್ದೊಂದು, ಈಗ ಹೊಂಟಿರೋದೊಂದು, ಎಲ್ಲ ಸೇರಿ ಒಂಥರ ನೋಡ್ತಿರಲ್ಲ ಟೈಮ್ ಭಾಳ
ಖರಾಬ್ ಆಯ್ತು ನಮ್ದು. ನಾಗತ್ತ ಬಗ್ಗೆ ರಿವ್ಯೂ ನೋಡ್ರಿ. ಈ ಕಡೆ ಐತಿ ದೇವಸ್ಥಾನ. ಪರಿಸರ ಭಾಳ ಐತಿ. ಅದು ಇದಕ್ಕಿನ್ನೂ ಭಾಳ ಇದೈತಿ. ಇದು ಇನ್ನೂ ಸ್ವಲ್ಪ ಒಂದು ಲೆಕ್ಕರ ಐತಿ. ಭಾಳ ಏರ್ ಐತಿ ಹೋಗ್ಬೋದು. ಹಾಂ ಅಜ್ಜಾರು ಅಮ್ಮವ್ರು ಹತ್ತದ ಭಾಳ ಕಷ್ಟ ಐತಿ. ದೇಹಕ್ಕೆ ಬೇಕು, ತಿನ್ನಕ್ಕೆ ಬೇಕು, ದೇಹಕ್ಕೆ ಬೇಕು. ದೊಡ್ಡ ಕಷ್ಟ ಐತಿ. ನೋಡ್ಬೋದು ನೀವು ಹಂಗೈತಿ ಅಂತ. ಅಲ್ಲಿರೋ ಗುಡಿ ದೇವಸ್ಥಾನ ಭಾಳ ಕಷ್ಟ ಐತಿ. ಒಂದು ಏನಂದ್ರೆ ಫೋನ್ ತಂದ್ರೆ ಸ್ವಿಚ್ ಆಫ್ ಇದ್ದಂಗೆ ಅದ. ಸಿಮ್ ಯಾವುದು ಸಿಮ್ ವರ್ಕ್ ಆಗಲ್ಲ ಇಲ್ಲಿ. ದೊಡ್ಡ ಕಷ್ಟ ಐತಿ. ವಿಚಾರ ನೋಡ್ರಿ ಕಡೆ ಮತ್ತೆ ಮ್ಯಾಗ ಐತಿ. ಇಷ್ಟು ಫಿಫ್ ಐತಿ. ಅಲ್ಲೈತಿ ನೋಡ್ರಿ ದೇವಸ್ಥಾನ ಅಂದ್ರೆ ಅದ. ಈ ಕಡೆ ಹುಲ್ಗುಡ್ಡ. ಅಲ್ಲ ಫ್ರೆಂಡ್ಸ್ ಅಲ್ಲ ಬೈಕ್ ಬಂದವರಿಗೆ ಎಷ್ಟು ಸುಸ್ತಾಗೈತಿ, ಇನ್ನೆರಡು ಬಂದವರಿಗೆ ಎಷ್ಟು ಸುಸ್ತಾಗ. ಗೊತ್ತಾಯಿಲ್ಲ ನಮ್ಗೆ. ಒಬ್ಬ ಬರ್ತಾನಲ್ಲ ಈಗ, ಆಕೆ ಜಗಮಿಲ್ಲ ಅಮ್ಮ, ಆಕೆ ಮಕ್ಕಳು ಇವರು 4-5 ಮಂದಿ ಹೆಣ್ಮಕ್ಳು. ಅಲ್ಲಿ ಮ್ಯಾಗ ಹೋಗಿ ಶೂಟ್ ಮಾಡಿದ್ರಿ ಇನ್ನೂ ಬ್ಯಾಂಕ್ ಬರುತ್ತೆ. ತಮ್ಮ ಅಗತ್ಯಗಳಿಗೆ ಹೊರಗಡೆ ತಗೊಂಡು ಕೊಟ್ಟು ಹೋಗಬೇಕು. ಎಲ್ಲದರಲ್ಲೂ ಕೊಲ್ಲಬಾರದು. ತಮಗೆ ಎಷ್ಟು ಬೇಕಷ್ಟು ಪ್ರಸಾದವನ್ನು ಸ್ವೀಕರಿಸುವುದರಲ್ಲಿ ನಿಂತು ಪ್ರತಿನಿತ್ಯ ಅಭಿಷೇಕ ಇರುತ್ತದೆ. ಪ್ರತಿನಿತ್ಯ ಅನ್ನದಾಸೋಹ ಇರುತ್ತದೆ. ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಮಹಾರುದ್ರಾಭಿಷೇಕ ಇರುತ್ತದೆ. ಟೈಮ್ ಮಾಡ್ಬಿಡ್ಲ ಮೇಘ. ನಾನವನಲ್ಲ ನಾನವನಲ್ಲ ನಾನವನಲ್ಲ. ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇದ ಮೇನ್ ದೇವಸ್ಥಾನ ಕಪ್ಪತ್ ಮಲ್ಲೇಶ್ವರ ಅಂತಂದು. ಇದು ದೇವಸ್ಥಾನ. ಇಲ್ಲಿಂದ ಇದೆ ಮ್ಯಾಗ. ಅದು ಪ್ಯಾಲ್ಕಾಯಿ ಬಸವಣ್ಣ ಅಂತ. ಆ್ಯಕ್ಚುಲಿ ಅದು ಪ್ಯಾಲ್ಕಾಯಿ ಬಸವಣ್ಣ ಅಲ್ಲ, ಅದು ಬಂದ್ಬಿಟ್ಟು ಗಾಳಿಗುಂಡಿ ಬಸವಣ್ಣ. ನಾನು ತಪ್ಪಾಗಿ ಹೇಳಿದೆ ಅಲ್ಲಿ. ಇದು ದೇವಸ್ಥಾನ. ಅಲ್ಲೊಂದೈತೆ ನೋಡಿ ದೇವಸ್ಥಾನ. ಜೆಂಡ ಹರಡ ಇವು ನೋಡ್ರಿ ಸಖತ್ತಾಗಿರೋ ಇವು. ಅದ್ರ ಜೊತೆ ನಾವು ಕಾಣಬೇಕಲ್ಲ, ಬ್ಲಾಗ್ ಮಾಡಕ್ಕೆ ಅಂತ ಗೊತ್ತಾಗ್ತದೆ. ಅವ್ರಂತೂ
ದೊಡ್ಡ ಗುಹೆ ಐತಿದೆ ಅನಾಹುತ. ಕಲ್ಲು ನೋಡ್ರಿ, ಅದು ಕಲ್ಲು ನೋಡಿದ್ರೆ ಭಯಂಕರ ಮೈ ಮ್ಯಾಗ ಬೀಳುತ್ತೆ ಅನ್ಸ್ತ. ಅಷ್ಟು ಒಂದು ಹಸಿರು ಈ ಕಡೆ ನೋಡ್ರಿ ಇದೆಯಲ್ಲ, ಅಲ್ಲಿ ನೋಡ್ರಿ ಅಲ್ಲೆಲ್ಲ ನೋಡ್ರಿ. ಕಚಲ್ ಮಾಡಿಬಿಟ್ಟಾರ್ರಿ. ನಾನು ಎಲ್ಲಿ ಬೇಕಲ್ಲೇ ಹೇತ್ ಸುಳಮುಖ ದೇವಸ್ಥಾನ ಮಾಡ್ರಿ ನೋಡ್ರಿ. ಅಪ್ಪ ಕಲ್ಲು ಭಯಂಕರ ಐತಿ. ಅದು ಸಂಧಿ ಒಳಗೆ ಹೋದ್ರೆ ಅಲ್ಲಿದೈತಿ ಗುಹೆ ಒಳಗೆ ಹೋಗ್ಬೋದು. ಭಾಳ ಉದ್ದಾದ ಒಂದು ಕಲ್ಲು ನೋಡಿದ್ರೆ ಭಯಂಕರ. ಕಲ್ಲು ನೋಡೋ ಮರೆ ಅವನು ವಿಚಿತ್ರ ತಲೆ ಮೇಲೆ ಬೀಳ್ತೈತೆ ನನ್ನ ಪಟ ಅಚ್ಚ ಬಾ ಹೊಡ್ಲ. ಹಾಂ ಮೆಲ್ಲಕ್ಕ ಬಾ. ಇಲ್ಲಿ ಬಂದು ಆಲ್ಮೋಸ್ಟ್ ಅಲ್ಲೆಲ್ಲ ವ್ಯೂ ನೋಡ್ತಾ ಇರ್ಬೋದು ನೀವು ಹೆಂಗಿದೆ ಅಂತ. ಬರ್ರಿ ಮಳೆ ಒಂದು 4-5 ಸರಿ ಐತೆ ಅಲ್ಲಿ ಮಳೆ. ಆವತ್ತು ನಮಗೆ ಗುಡ್ಡ ಹತ್ತಬೇಕಂತೂ ಇನ್ನೂ ತ್ರಾಸ ಆಯ್ತು, ಯಾಕಂದ್ರೆ ಮಳೆ ಇದ್ರೆ ಫುಲ್ ಕಾಲು ಜಾರ್ತೈತೆ ಅಲ್ಲಿ. ಅದ್ರಾಗ ಫುಲ್ಲು ತಿಳಿ ಮಣ್ಣು, ಅದು ತಿಳಿ ಮಣ್ಣೆ ಕಾಲಿಟ್ರೆ ಪಸಕ್ ಅಂತ ಜಾರದೆ. ಕಪ್ಪತ್ತು ಗುಡ್ಡ ನೋಡಬೇಕು ಮಳೆಗಾಲದಾಗ. ಎಲ್ಲರೂ ಮೇಲೆ ಬಂದು ದರ್ಶನ ಮಾಡಿಕೊಂಡು ಅವ್ರವ್ರಿಗೆ ಇಷ್ಟ ಬಂದಂಗೆ ಫೋಟೋ ಹೊಡ್ಕೊಂಡ್ರು. ಮತ್ತು ಅಲ್ಲಿಂದ ಹೋಗಿ ನಡ್ರಿ ಅಂತಂದು ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಂದ ಬಂದ್ವಿ. ಮತ್ತು ಈ ಕಡೆ ವ್ಯೂ ನೋಡ್ರಿ ಹೆಂಗೈತೆ ಅಂತಂದು. ಇದೆಲ್ಲ ಆಲ್ಮೋಸ್ಟ್ ಆಲ್ ಈ ಕಡೆ ಇನ್ನೊಂದು ಜಂಡ ಹಾರಕ್ತಿತ್ತಲ್ಲ ಆ ದೇವಸ್ಥಾನ ಇದೆ. ಹಸಿರು ಅಂದ್ರೆ ಎಷ್ಟು ನೋಡಿದ್ರು ಒಂಥರ ಅದೇನು ಇದಾಗುವಂಥದ್ದೇನಲ್ಲ, ಬೇಸರ ಏನಾಗ್ತಿದ್ದಿಲ್ಲ. ನೋಡ್ಕೊಂಡಿದ್ದು ಅಷ್ಟು ಇದು ಮಸ್ತ್ ಇತ್ತು.